ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಾಲಕ್ ಮತ್ತು ಪನ್ನೀರನ್ನ ಹಾಕಿಬಿಟ್ಟು ಪಾಲಕ್ ಪನ್ನೀರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಸುಲಭವಾಗಿ, ಹೋಟೆಲ್ನಷ್ಟೇ ರುಚಿಯಾಗಿ ಪಾಲಕ್ ಪನ್ನೀರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ಪಾಲಕ್ ಪನ್ನೀರನ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ನೀರು ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ 1 ಚಮಚ ಸಕ್ಕರೆನ ಹಾಕ್ತೀನಿ. ಈಗ ಸಕ್ಕರೆ ನೀರಿನಲ್ಲಿ ಕರಗಬೇಕು. ಈಗ ಪಾಲಕ್ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತೀನಿ. ಸಕ್ಕರೆ ನೀರಿನಲ್ಲಿ ಪಾಲಕ್ ಸೊಪ್ಪನ್ನ ಹಾಕ್ತೀನಿ. ಪಾಲಕ್ ಸೊಪ್ಪು ಹಾಕಿದ ಮೇಲೆ 1-2 ನಿಮಿಷ ಪಾಲಕ್ ಸೊಪ್ಪನ್ನ ಬೇಯಿಸಬೇಕು. ಬೇಯಿಸೋದ್ರಿಂದ ಕಲರು ಗ್ರೀನಾಗೇ ಇರುತ್ತೆ. ಅದಕ್ಕೋಸ್ಕರ ಪಾಲಕ್ ಸೊಪ್ಪನ್ನ ಸಕ್ಕರೆ ನೀರಿನಲ್ಲಿ ಬೇಯಿಸಬೇಕು. 1-2 ನಿಮಿಷ ಮಾತ್ರ ಬೇಯಿಸ್ರಿ. ಇವಾಗ 2 ನಿಮಿಷ ಬೇಯಿಸಿದ್ದಾಯಿತು. ಇವಾಗ ಐಸ್ ಕ್ಯೂಬ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬೆಂದಿರೋ ಪಾಲಕ್ ಸೊಪ್ಪನ್ನ ಆ ಐಸ್ ಕ್ಯೂಬ್ನಲ್ಲಿ ಹಾಕ್ತೀನಿ. ಹಾಕ್ಬಿಟ್ಟು 1-2 ನಿಮಿಷ ಹಾಗೇ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ನಾವು ಹಾಕಿರೋ ಬೇಯಿಸಿರೋ ಪಾಲಕ್ ಸೊಪ್ಪನ್ನ ಹಾಕಬೇಕು. ನಯಸ್ಸಾಗಿ ನೀರು ಹಾಕದೇ ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು, ನೀರು ಹಾಕಬಾರ್ದು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ 2 ಸ್ಪೂನು ತುಪ್ಪ ಹಾಕಬೇಕು ಮತ್ತು 1-2 ಸ್ಪೂನು ಎಣ್ಣೆ ಹಾಕಬೇಕು. ಈಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಹಸಿರು ಏಲಕ್ಕಿ ಮತ್ತು ಕಪ್ಪು ಏಲಕ್ಕಿ, ಜೀರಿಗೆ ಇಷ್ಟನ್ನು ಹಾಕಬೇಕು. ಚಕ್ಕೆ ಮಾತ್ರ ಹಾಕ್ರಿ, ಲವಂಗ ಹಾಕಬೇಡ್ರಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆತ್ತಗಾಗಬೇಕು ಸ್ವಲ್ಪ. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 4-5 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ. ಈಗ ಸ್ವಲ್ಪ ಇಂಗನ್ನು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು. ಕಡಲೆ ಹಿಟ್ಟು 1-2 ಚಮಚ ಕಡಲೆ ಹಿಟ್ಟನ್ನ ಹಾಕ್ತೀನಿ. ಕಡಲೆ ಹಿಟ್ಟು ಹಾಕಿದ ಮೇಲೆ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಊರಿನಲ್ಲಿ 1-2 ನಿಮಿಷ ಫ್ರೈ ಮಾಡಿರಿ. ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ರಿ.
ಈಗ ಒಂದು 2 ಟೊಮೆಟೊನ ನಾನು ಪ್ಯೂರಿ ಮಾಡಿದ್ದೆ, ನೀರು ಹಾಕ್ದೇ ಟೊಮೆಟೊನ ಪ್ಯೂರಿ ಮಾಡಿಟ್ಟಿದ್ದೆ. ಪ್ಯೂರಿನ ಹಾಕ್ತೀನಿ, ಟೊಮೆಟೊ ಪ್ಯೂರಿನ ಹಾಕ್ತೀನಿ. ಟೊಮೆಟೊ ಪ್ಯೂರಿ ಮತ್ತು ಕಡಲೆ ಹಿಟ್ಟು ಹಾಕಿದ ಮೇಲೆ 1 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ರಿ. ಚೆನ್ನಾಗಿ ಬೇಯಬೇಕದು, ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ರಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ. ಪುಡಿಗಳನ್ನೆಲ್ಲ ಹಾಕಿದ ಮೇಲೆ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ಪುಡಿ ಎಲ್ಲ ಬೇಯಬೇಕು ಚೆನ್ನಾಗಿ. ಸಣ್ಣ ಉರಿನಲ್ಲಿ ಬೇಯಿಸ್ರಿ, ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇವಾಗ ಅದು ಸಣ್ಣ ಉರಿನಲ್ಲಿ ಬೇಯ್ತಾ ಇರಲಿ. ಇಲ್ಲಿ ಪಾಲಕ್ನ ನಾವು ಪನ್ನೀರನ್ನ ಎಣ್ಣೆಯಲ್ಲಿ ಕರೆದು ಇಟ್ಕೋಬೇಕು, ಕೆಂಪಾಗೋವರೆಗೂ ಕರೆದು ಇಟ್ಕೋಬೇಕು. ಈಗ ನಾನು ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇದನ್ನು ಕೂಡ ಮೀಡಿಯಮ್ ಉರಿನಲ್ಲಿ ಕರೀರಿ. ಇವಾಗ ಕರೆದಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬೇಯಿಸಿದ ಪಾಲಕ್ ಸೊಪ್ಪನ್ನ ಅದನ್ನು ಹಾಕ್ತೀನಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ. ಇದು ಕಾಯಿಸಿ ಆರಿಸಿದ ಹಾಲು. ಬೆಣ್ಣೆ ಸ್ವಲ್ಪ ಹಾಕ್ರಿ. ಬೆಣ್ಣೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಪಾಲಕ್ ಪನ್ನೀರು. ಈಗ ಫ್ರೆಶ್ ಕ್ರೀಮು, ಬೆಣ್ಣೆ ಮತ್ತು ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಎಲ್ಲ ಸಣ್ಣ ಉರಿನಲ್ಲೇ ಬೇಯಿಸಬೇಕು. ನಾವು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಪನ್ನೀರನ್ನ, ಅದನ್ನು ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ ಮೇಲೆ 1-2 ನಿಮಿಷ ಸಣ್ಣ ಉರಿನಲ್ಲೇ ಬೇಯಿಸ್ರಿ. ಇವಾಗ ನೋಡಿರಿ ರೆಡಿ ಆಯಿತು. ಪಾಲಕ್ ಪನ್ನೀರು ಹೋಟ್ಲಿನಲ್ಲಿ ಎಷ್ಟು ರುಚಿಯಾಗಿರುತ್ತೆ ಅಷ್ಟೇ ರುಚಿಯಾಗಿ ಮನೇಲಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪರೋಟ, ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಇವಾಗ ನೋಡಿರಿ ರೆಡಿ ಆಯಿತು. ಪಾಲಕ್ ಪನ್ನೀರು ರೆಡಿ ಆಯಿತು. ಇದನ್ನು ಚಪಾತಿ, ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ವಿ, ಅದಕ್ಕೋಸ್ಕರ ನಾನು ಪಾಲಕ್ ಪನ್ನೀರನ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಚಪಾತಿಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.